ರೆಕಾರ್ಡ್ ಆಗ್ತಿದೆ ಅನ್ಕೊಂಡೆ. ಕಾಣ್ತಾ ಇರ್ಬೇಕಲ್ಲ ನಿಮಗೆ. ಎಲ್ಲ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ನೋಡಿ, ಎಗ್ಸು ನೋಡಿ, ಎಲ್ಲ ನಮ್ ಕಡುಬು ನೋಡಿದ್ರೆ ಇದೆಲ್ಲ ಇದೆ. ಯಾವ್ದು ತಿಂತೀರಾ ನೋಡಿ, ಕಡಲೆಕಾಯಿ ಬೀಜ ಬಿಟ್ಟಿದ್ದಾರೆ. ಎಲ್ಲ ಯಾವ್ದಾದ ಐಟಮ್ಸ್ ತಿಂತಿರೋ ಇದೆಲ್ಲ ಹೋಗ್ತದಲ್ಲ, ಅದೇ ಫುಲ್ಲು ಇದೆಲ್ಲ ಎಲ್ಲ ಐಟಮು. ತುಂಬಾ 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 ದೊಡ್ಡ ಹೋಟ್ಲು ಇದೆಲ್ಲ. ಒಂಥರ ಐಟಮು ಕೋರ್ಸದೆಲ್ಲ ಇದೆ. ಎಲ್ಲ ಹೋಟ್ಲು. ಯಾಕಂದ್ರೆ ನೀವು ಅಲ್ಲಿಂದ ನೋಡ್ಲಿ ಅಂತಾನೆ ನಾನು ತೋರಿಸ್ತಾ ಇದ್ದೀನಿ. ಹಂಗೆ ಸ್ವಲ್ಪ ಹಾಸ್ಟೆಲ್ ಬರ್ತೀನಿ ಸ್ವಲ್ಪ. ನೋಡಿ, ಇದೆಲ್ಲ ಹೋಟ್ಲು. ಇಲ್ಲಿ ಯಾರು ನಮ್ಮವರೆಲ್ಲ ಎಲ್ಲೆಲ್ಲೋ ಎಲ್ಲ ತಿಂತಾ ಇದಾರೆ, ಊಟ ತಿಂತಾ ಇದಾರೆ ಎಲ್ಲೆಲ್ಲೋ. ನಮ್ಮವ್ರು ಯಾರು ಸಿಕ್ಕಿಲ್ಲ. ಕಾಣ್ತಾ ಇದೆಯಾ ಎಲ್ಲಾರ್ಗು? ಕಾಣ್ತಾ ಇದೆಯಾ? ಕಾಣಿಸ್ತಿದೆ. ನೋಡಿ, ಇಲ್ಲಿ ತುಂಬಾ ಖುಷಿ ಆಗ್ತಿದೆ. ಇದು ಹೋಟ್ಲು. ದೊಡ್ಡ ಹೋಟ್ಲು ನೋಡಿ. ಇವೆಲ್ಲ ನಮ್ಮ ಚಂದ್ರಿಗೆ ಹಂಗಿದ್ದಾರೆ ಇಲ್ಲೆಲ್ಲ. ಎಲ್ಲ ಹೇಳಿ ಸರ್. ನಮ್ಮ ಅಮ್ಮ ಕಲಾಚಾರ ನೋಡಿ. ಇಲ್ಲಿ ಹೋಟ್ಲು ನೋಡಿ. ಇದು ಹೋಟ್ಲು ಒಂದು. ಹೋಟ್ಲೆ ನಾವಿರೋದು 38 ನೋಡಿದ್ದೀವಿ ನೋಡಿ. 38ನೇ ಫ್ಲೋರು. 9ನೇ ಫ್ಲೋರ್ ಅಲ್ಲಿ ನಮಗೆ ಬ್ರೇಕ್ಫಾಸ್ಟು ಅಂದ್ರೆ ಟಿಫನ್ನು. 9ನೇ ಫ್ಲೋರು. ಇದೆಲ್ಲ ಕಾಣ್ತಾ ಇರ್ಬೇಕು ನಿಮಗೆ. ಮೆಟ್ಲು ಇದೆಲ್ಲ ಲೈಟು. ಆಮೇಲೆ ಲಿಫ್ಟ್, ಎಷ್ಟು ಲಿಫ್ಟ್ ಇದೆ ಅಂತ ಹೇಳಕ್ಕಾಗಲ್ಲ. ಸಿಕ್ಕಾಪಟ್ಟೆ ಲಿಫ್ಟ್ಗಳು. ಇಲ್ಲಿ ತೋರಿಸ್ತೀನಿ, ಲಿಫ್ಟ್ ಹತ್ರ ಬರ್ತೀನಿ. ಈ ಕಡೆ ಒಂದು 15 ಲಿಫ್ಟ್, ಆ ಕಡೆ ಒಂದು 15 ಲಿಫ್ಟ್. ಇದೆಲ್ಲ ಲಿಫ್ಟ್ಗಳೇ, ಇದೆಲ್ಲ ಲಿಫ್ಟೇ ಇದೆ ಅಲ್ವಾ? ಇವೆಲ್ಲ ಲಿಫ್ಟ್ಗಳೇ, ಎಲ್ಲ ಲಿಫ್ಟೇ. ಲಿಫ್ಟ್ ಈ ಕಡೆ ಲಿಫ್ಟು, ಎಲ್ಲ ಲಿಫ್ಟ್ಗಳೆಲ್ಲ ಲಿಫ್ಟ್ಗಳೇ. ತುಂಬಾ ಖುಷಿ ಆಗುತ್ತೆ. ಏನಪ್ಪಾ ಅಂದ್ರೆ ನಿಮ್ಮೆಲ್ಲ ಮಿಸ್ ಮಾಡ್ಕೊಂಡಿದೀವಿ ಅಂತ. 38 ಫ್ಲೋರ್. ಏನು ಮಾಡಕ್ಕಾಗಲ್ಲ. ಇರ್ಲಿ. ಇವತ್ತು ಸುನೀಲ್ ಸರ್ ಒಳ್ಳೆಯ ಒಂದು ಪರಿವರ್ತನೆ ಮಾಡಿದ್ರು. ಸೂಪರ್ ಸರ್, ತುಂಬಾ ಚೆನ್ನಾಗಿ ಪರಿವರ್ತನೆ ಮಾಡಿದಿರ ಸರ್. ಸೂಪರ್ ಆಗಿ ಮಾಡಿದಿರ. ತುಂಬಾ ಥ್ಯಾಂಕ್ ಯು ಸರ್ ನಿಮಗೆ. ಮತ್ತೆ ನಮ್ಮ
ರಾಜ್ ಮಾಡಿ ಇವತ್ತು MC ಮಾಡಿದ್ದಾರೆ. ನಾನು 6 ಕಾಲಿಗೆ 6:20 ನಾನು ಆನ್ ಮಾಡಿದೆ. ನಾನು ಹೊಡಬೇಕು ಇಲ್ಲಿ 9:20 ನಾವು ಇನ್ನು 8 ಗಂಟೆಗೆ ನಾವು ಗೊತ್ತಿರೋರಿಗೆ 9:30 ಹೇಳಿದ್ದಾರೆ. ಅದಕ್ಕೋಸ್ಕರ ಟೈಮ್ ಇರೋದಕ್ಕೆ ನಾನು ನಿಮ್ಮ ಹತ್ರ ಇವತ್ತು ಮಾತಾಡ್ತಾ ಇದ್ದೀನಿ. ತುಂಬಾ ಖುಷಿ ಆಗುತ್ತೆ ಮಲೇಷ್ಯಾದಿಂದ ನಿಮ್ ಜೊತೆಲಿ ಮಾತಾಡೋದು. ತುಂಬಾ ಎಕ್ಸ್ಟ್ರಾರ್ಡಿನರಿ. ಇದು ಒಂದು ಒಳ್ಳೆ ಅವಕಾಶ. ಯಾಕಂದ್ರೆ ಇದು ನಂದು 19ನೇ ಟ್ರಿಪ್. 3ನೇ ಸಲ ಮಲೇಷ್ಯಾ ಬಂದಿರೋದು. ನಿನ್ನೆ ಚಂಡಿಗ ಐಲ್ಯಾಂಡ್ ಹೋಗಿದೀವಿ. ಎಕ್ಸ್ಟ್ರಾರ್ಡಿನರಿ. ಎಷ್ಟು ದೂರ? 8,000 ಅಡಿ ಹೈಟ್ ಇದೆ ಮಲೇಷ್ಯಾ ಇಂದ ಮೇಲೆ. ಕೇಬಲ್ ಕಾರ್ ಹೋಗೋದು ಮಾತ್ರ ಒಳ್ಳೆ ಅನುಭವ. ನಿನ್ನೆ ಮಾತ್ರ ಸುತ್ತಿ ಸಾಕಾಗ್ಬಿಟ್ಟಿದೆ. ನಿನ್ನೆ ಫುಲ್ಲು ಎಲ್ಲ ಸುತ್ತಿ ಬಂದು ರೂಮಲ್ಲಿ ಹೆಂಗ ಬಿತ್ಕೊಂಡ್ರೆ ಗೊತ್ತಿಲ್ಲ. ಆ ರೀತಿ ಫುಲ್ ಎಂಜಾಯ್ಮೆಂಟ್. ಯಾಕಂದ್ರೆ ಅಷ್ಟೊಂದು ಲಕ್ಸುರಿ ಲೈಫ್. ಇದೆಲ್ಲ ಖಂಡಿತ ಮೋದಿ ಕೇಂದ್ರ ಮಾತ್ರ ಸಿಕ್ಕೋದು. ಇನ್ನು ಯಾವ್ದ್ರಲ್ಲಿ ಸಿಕ್ಕಲ್ಲ. ಎಲ್ಲ ಅದಕ್ಕೆ ನಾವ್ ಹೇಳ್ತೇವೆ, ಎಲ್ಲಾರು ಲಾಂಗ್ ಟರ್ಮ್ ಅಲ್ಲಿ ನಿಂತ್ಕೋಬೇಕು. ಶಾರ್ಟ್ ಟರ್ಮ್ ಬಿಸ್ನೆಸ್ ಅಲ್ಲ. ಯಾಕಂದ್ರೆ ಎಷ್ಟೋ ಜನ ಇವತ್ತು ಮೋದಿ ಕೇಳಿ ಬಂದು ಇವತ್ತು 400 ಜನ ಬಂದಿದ್ವಿ. ಒಂದು ಬ್ಯಾಚ್ 400 ಜನ. ಅಲ್ಲಿಗೆ 6 ಏಲ್ ಬ್ಯಾಚ್ ಬಂದಿದೆ. ತುಂಬಾ ಖುಷಿ ಆಗುತ್ತೆ. ಒಂದು ಮೋದಿ ಕೇರಳ ಇಷ್ಟೆಲ್ಲ ನಮಗೆ ಹುಟ್ಟಿದೆ ಅಂತ. ಈ ಜನನ ಕರ್ಕೊಂಡು ಹೋಗಿ ಸೇಫ್ಟಿ ಎಲ್ಲ ವ್ಯವಸ್ಥೆಗಳು ಮಾಡಿ ಎಲ್ಲ ಎಕ್ಸ್ಟ್ರಾರ್ಡಿನರಿ. ಅದಕ್ಕೆ ನಾನು ಯಾವಾಗ ಹೇಳ್ತಾ ಇರೋದು, ಮೋದಿಗೆ ಎಲ್ಲಾರು ಸಿಕ್ಕಲ್ಲ. ನಮ್ ತಾತ ಅವ್ರ ಮುಚ್ಚದ ಏನೋ ಪುಣ್ಯ ಕಾರ್ಯ ಮಾಡಿದ್ರೆ ಮಾತ್ರ ಮೋದಿಗೆ ಸಿಗ್ತದೆ. ಅದೇ ರೀತಿ ನೀವು ಯಾರು ಇವತ್ತು ಮೋದಿ ಕೇಳಿದ್ರೆ ನೀವು ಲಕ್ಕಿ ಪೀಪಲ್ ಅಂತ ಹೇಳ್ಕೊತಾ ಇದೀನಿ. ಮಾಡಿ ಇಷ್ಟೇ ಅಲ್ಲ, ತುಂಬಾ ಇದೆ. ಇನ್ನ ಎಷ್ಟು ಒಂದು ಟ್ರಿಪ್ ಇದೆ ನಮ್ದು. ಅದು ಲೆಜ್ಯೂಟ್ ಆನ್ಯುವಲ್ ಟ್ರಿಪ್ ಅಂತ ಹೇಳ್ತಾ ಇದಾರೆ. ಇನ್ನು ಅನೌನ್ಸ್ಮೆಂಟ್ ಆಗುತ್ತೆ ಈ ತಿಂಗಳು. ಅದು ಲೆಜ್ಯೂಟ್ ಟ್ರಿಪ್. ಮತ್ತೆ ಎಷ್ಟು ಆಗಸ್ಟ್ 5ನೇ ತಾರೀಕು ಗೋವಾ ಟ್ರಿಪ್ ಹೋಗ್ತಾ ಇದೀವಿ. ಬುಕ್ ಆಗಿದೆ ಆಲ್ರೆಡಿ. ಈ ಟ್ರಿಪ್ಗಳು ಎಂಜಾಯ್ ಮಾಡಕ್ಕೆ ನಮಗೆ ಇವಾಗ ಟೈಮ್ ಸಾಲ್ತಾ ಇಲ್ಲ. ಆ ರೀತಿ ನಾವು ಎಂಜಾಯ್ ಮಾಡ್ತಾ ಇದೀವಿ. ಓಕೆ, ತುಂಬಾ ಧನ್ಯವಾದ. ಯಾರು ಬಂದಿದ್ದೀರಾ, ಕಾಲಿಗೆ ಬಂದಿರೋರು ತುಂಬಾ ಥ್ಯಾಂಕ್ ಯು ಹೇಳ್ತೀನಿ. ಮತ್ತೆ ಟೈಮ್ ಸರಿಯಾಗಿ ಬಂದಿರೋರು ಥ್ಯಾಂಕ್ ಯು ಹೇಳ್ತೀನಿ. ಯಾರು ಇವತ್ತು ಶೇರಿಂಗ್ ಮಾಡ್ಕೊಳ್ಳಿ. ಎಲ್ಲಾರು ಏನ್ ಅನ್ಸುತ್ತೆ ನಿಮಗೆ ಅದ್ರ ಬಗ್ಗೆ ಎಲ್ಲಾರು ಶೇರಿಂಗ್ ಮಾಡ್ಕೊಳ್ಳಿ. ಯಾರ್ಯಾರು ಬರ್ತ್ಡೇ ಇದೆ, ಯಾರ್ಯಾರಿಗೆ ವೆಡ್ಡಿಂಗ್ ಡೇ ಇದೆ, ಅವ್ರಿಗೆ ವಿಶ್ ಮಾಡೋಣ. ಅವ್ರು 100 years ಹೆಲ್ತ್ ಹ್ಯಾಪಿ ಆಗಿರ್ಲಿ ಅಂತ ಮನುಷ್ಯನೇ ವಿಶ್ ಮಾಡ್ತೀನಿ ಎಲ್ಲಾರ್ಗು. ಬಗ್ಗೆ ಇಷ್ಟ ಹೇಳಿ ನಾನು ಮಾತು ಮುಗಿಸ್ತೀನಿ. ಎಲ್ಲರಿಗೂ ಆಲ್ ದಿ ಬೆಸ್ಟ್. ಓಜಿ ಬಿಡಿ ಬಿಲಿಯನರ್. ನೆಕ್ಸ್ಟ್ ನೀವೆಲ್ಲ ಮಲೇಷ್ಯಾ ಇರ್ತೀರಾ. ಓಕೆ, ಬೈ ಬಾಯ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಮಲೇಷಿಯಾದಲ್ಲೂ ನಿಮ್ ಕಮಿಟ್ಮೆಂಟ್ ನಿಜವಾಗ್ಲೂ ಎಲ್ಲರಿಗೂ ಬ್ಲೆಸ್ ಮಾಡಿದೀರಾ. ನೆಕ್ಸ್ಟ್ ಟ್ರಿಪ್ ಅಲ್ಲಿ ನಾವು ಅಲ್ಲಿ ಇರ್ಬೇಕು ಅಂತ ಅನ್ಬಿಟ್ಟು ಎಲ್ಲರಿಗೂ ಡ್ರೀಮ್ ಬಿಲ್ಡ್ ಮಾಡ್ಸಿದೀರಾ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ಪರಿವರ್ತನೆ ಮಾಡಿದ್ರು ಸುನಿಲ್ ಸರ್. ಮತ್ತೆ ಸರ್ ಎಲ್ಲ ಮಲೇಷಿಯಾದು ಹೋಟೆಲ್ ತೋರ್ಸಿದ್ರು, ವೆರೈಟಿ ಫುಡ್ ತೋರ್ಸಿದ್ರು. ನಿಮ್ಗೆಲ್ಲ ಏನ್ ಇಷ್ಟ ಆಯ್ತು ಒಂದೊಂದೊಂದು ಶೇರ್ ಮಾಡ್ಬೋದಾ? ಫಸ್ಟ್ ಆಫ್ ಆಲ್ ಹೇಮಾವತಿ ಮ್ಯಾಮ್ ಫಸ್ಟ್ ಆನ್ರೈಸ್ ಮಾಡಿದೀರಾ. ವೆಲ್ಕಮ್ ಮ್ಯಾಮ್. 300 ರೂಪಾಯಿ. ಸೂಪರ್ MC ಮ್ಯಾಮ್. ಗುಡ್ ಮಾರ್ನಿಂಗ್. ತುಂಬಾ ಚೆನ್ನಾಗಿ MC ತಗೊಂಡಿದ್ದೀರಾ. ಮತ್ತೆ ಸುನಿಲ್ ಸರ್ ಕೂಡ ವಂಡರ್ಫುಲ್ ಸೆಕ್ಷನ್ ಇವತ್ತು. ಯಾಕಂದ್ರೆ ಅವ್ರ ಸ್ಟೈಲೇ ಬೇರೆ, ಅವ್ರು ಮಾತಾಡೋದ ರೀತಿನೇ ಬೇರೆ. ಆತರ ಒಂದು ಮಾತಾಡ್ಬೇಕು. ಅವ್ರದೇ ಆದಂತ ಒಂದು ಸ್ಟೈಲ್ ಅಲ್ಲಿ ಮಾತಾಡಿದಾಗ ನಾವು ಕೂಡ ಒಂದು ಆತರ ಒಂದು ಸೆಕ್ಷನ್ ನಡೆಸ್ಬೋದು ಅನ್ನೋದು ಕ್ಲಿಯರ್ ಆಗಿ ಮಾತಾಡ್ತಾರೆ. ಅರ್ಥಪೂರ್ಣವಾಗಿ ಹೇಳ್ತಾರೆ ಮ್ಯಾಮ್. ಇದೇ ತರ ನಾವು ಕೂಡ ಒಂದ್ ಸೆಕ್ಷನ್ ಮಾಡ್ಬೇಕು ಅನ್ನೋದು ನನ್ನ ಡ್ರೀಮ್. ಮತ್ತೆ ಮಲೇಷ್ಯಾದಲ್ಲಿ ಹೋಗ್ಬೇಕು ಅಂತ ಅನ್ಸಾದ್ರೆ ಹೋಗ್ಲೇಬೇಕು ಅನ್ನೋ ಒಂದು ಸ್ಟ್ರಾಂಗ್ ಡಿಸಿಷನ್ ಕೂಡ ನಾನು ಬೆಳಗ್ಗೆನೆ ಈ ತರ ಒಂದು ತಗೊಂಡಿದ್ದೀನಿ. ನಾನು ಆತರ ಒಂದು ತೋರ್ಸಿದ್ದಾರೆ. ಮಲೇಷ್ಯಾದಲ್ಲಿ ಒಂದು ಟ್ರಿಪ್ ಎಂಜಾಯ್ ಮಾಡ್ತಾ ಒಂದು ಟಿಫನ್ ಮಾಡ್ಕೊಂಡು ಹೋಟೆಲ್ ಯಾವ ತರ ಇದೆ, ಯಾವ ತರ ಅವ್ರನ್ನ ಟ್ರೀಟ್ ಮಾಡ್ತಾ ಇದಾರೆ, ಏನೇನ್ ತರ ಎಂಜಾಯ್ ಮಾಡ್ತಾ ಇದಾರೆ ಅನ್ನೋದೆಲ್ಲ ಇನ್ನೂ ಒಂದು ಮೋಟಿವೇಶನ್ ಕೊಟ್ರು ನಮಗೂ ಕೂಡ. ಥ್ಯಾಂಕ್ ಯು ಮ್ಯಾಮ್ ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಹೇಮಾವತಿ ಮ್ಯಾಮ್. ಗ್ರೇಟ್ ಶೇರಿಂಗ್. ಗೋಜಿಬಿಡಿ ಗೋಮಿಲಿಯನ್ಸ್ ಮೇಡಮ್. ನೆಕ್ಸ್ಟ್ ನಾಗೇಂದ್ರ ಸರ್. ವೆಲ್ಕಮ್ ಸರ್. ಗುಡ್ ಮಾರ್ನಿಂಗ್ ಮ್ಯಾಮ್. ಇವತ್ತು ವಿಡಿಯೋ ಕಾಲ್ ಮಾಡಿದ್ದೀವಿ.
ಸುನಿಲ್ ಸರ್ ಅಂತೂ ಎಕ್ಸಲೆಂಟ್ ಆಗಿ ಸ್ಮಾರ್ಟ್ ಬಾಯ್ ಅವರು ಪ್ರತಿಯೊಂದು ಅರ್ಥಪೂರ್ಣವಾಗಿ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಸ್ಕೊಟ್ಟಿದ್ದಾರೆ. ಅದನ್ನ ನಾವು ಕಲಿಬೇಕು, ನಾವು ಮಾಡ್ಬೇಕಂತ ಡಿಸೈಡ್ ಮಾಡ್ತಾ ಇದ್ದೀವಿ. ಆದ್ರೂ ಸ್ವಲ್ಪ ಎಲ್ಲ ವೀಕು ಹೇಳ್ತಾ ಇರ್ತಾರೆ ನಮಗೂ ಮಾಡ್ರಿ ಅಂತ. ಏನೋ ಗೊತ್ತಿಲ್ಲ, ಧೈರ್ಯ ತಡ್ಕೊತೀವಿ. ತಿರ್ಗಾ ಮತ್ತೆ ಅದನ್ನ ಹೇಳ್ಬೇಕು ಅಂದಾಗ ಸ್ವಲ್ಪ ಅದು ವೀಕ್ ಆಗಿ ಆಗ್ತದೆ. ಮುಂದಿನ ದಿನಗಳಲ್ಲಿ ನಾನು ಮಾಡ್ತೀನಿ ಅನ್ನೋದೊಂದು ಮಾಡ್ತೀನಿ. ಆಮೇಲೆ ನಟರಾಜ್ ಸರ್ ತಿಂಡಿ ಎಲ್ಲ ತೋರಿಸ್ತಿಲ್ಲ, ಅವರು ನಮ್ ಹಿಂದೆಗಡೆ ಬಾಲಕ್ ಬೆಂಕಿ ಹಚ್ಚಿದ್ದಾರೆ. ಆಯ್ತಾ, ಇದನ್ನೆಲ್ಲ ನಾವ್ ಎಂಜಾಯ್ ಮಾಡ್ತಾ ಇದ್ದೀವಿ. ನೀವು ಮಾಡ್ರಿ, ಇದೆಲ್ಲ ನೋಡ್ಕೊಂಡು ನೀವು ಹಚ್ಕೊಂಡು ಬೇಗ ಬೇಗ ವರ್ಕ್ ಮಾಡಿ ಅಂತ ಹೇಳಿ ಅವರು ನಮ್ಗೆ ಒಂದು ಡ್ರೀಮ್ ಬಿಲ್ಡ್ ಮಾಡಿದ್ದಾರೆ. ಎಲ್ಲರಿಗೂ ಗಾಡ್ ಬ್ಲೆಸ್ ಯು. ಎಲ್ಲ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡ್ ಬರ್ತೀವಿ. ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಒಟ್ಟಿಗೆ ನಾವು ಮಲೇಷ್ಯಾ, ಸಿಂಗಾಪುರ್, ಥೈಲ್ಯಾಂಡ್ ಎಲ್ಲ ಹೋಗೋಣ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಗ್ರೇಟ್ ಶೇರಿಂಗ್. ನಿಜವಾಗ್ಲೂ ನಟರಾಜ್ ಸರ್ ಡ್ರೀಮ್ ಬಿಲ್ಡ್ ಮಾಡಿದ್ದಾರೆ. ನೆಕ್ಸ್ಟ್ ನಾವೇ ಎಲ್ಲ ಅಲ್ಲಿ ಇರ್ಬೇಕು ಅಂತ. ಮತ್ತೆ ಪರಿವರ್ತನದಲ್ಲಿ ನೀವು ಅಷ್ಟು ವೀಕ್ ಏನಿಲ್ಲ. ನಮ್ಗೆ ಎನರ್ಜಿ ಬೂಸ್ಟ್ ಆಗಿ ನಮ್ ಸವಿತಾ ಮೇಡಮ್ ಇದಾರೆ, 6 ಜನ ಕೋಲೈಡರ್ಸ್ ಇದ್ದಾರೆ, ಎಲ್ಲರೂ ಹೇಳ್ಕೊಡ್ತಾರೆ. ಕಲ್ಯಾಣ ಕಲಿಸ್ತಾ ಹೋಗೋಣ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಗೋಜಿ ಬಿಡಿ ಗೋಬಿಲಿಯರ್ ಸರ್. ಪಾರ್ವತಿ ಶಿವರಾಜ್ ಮೇಡಮ್, ವೆಲ್ಕಮ್ ಮ್ಯಾಮ್. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್ ಮೇಡಮ್. ಸುನಿಲ್ ಸರ್ ಇವತ್ತು ತುಂಬಾನೇ ಚೆನ್ನಾಗಿ ಪರಿವರ್ತನೆ ಮಾಡಿದ್ರು. ಅದು ಹೊಸಬ್ರಿಗಿಂತ ನನಗೇನೆ ಜಾಸ್ತಿ ಅನ್ವಯಿಸುತ್ತೆ. ಯಾಕೆಂದ್ರೆ ನಾನು ಬೇಜಾರ್ ಮಾಡ್ಕೊಂಡ್ ಬಿಟ್ಬಿಟ್ಟಿದ್ದೆ. ಮತ್ತೆ ಸವಿತಾ ಮೇಡಮ್ ಇಂದ ನಾನು ಮತ್ತೆ ಜಾಯ್ನ್ ಆಗಿ ಕ್ಲಾಸ್ ಕೇಳ್ತಾ ಇದ್ದೀನಿ. ಫಸ್ಟ್ ನಾನ್ ಪರಿವರ್ತನೆ ಆಗ್ಬೇಕು, ಆಮೇಲೆ ಬೇರೆಯವ್ರನ್ನ, ನಮ್ಮ ಸುತ್ತಮುತ್ತ ಇರೋರ್ನ ಪರಿವರ್ತನೆ ಮಾಡ್ಬೇಕು. ಇದರಿಂದ ನಮ್ಗೆ ಏನೇನ್ ಲಾಭ ಅಂತ ನಟರಾಜ್ ಸರ್ ಇವಾಗ ವಿಡಿಯೋ ಕಾಲಲ್ಲಿ ತೋರಿಸಿದ್ದಾರೆ. ನೋಡಿ ನಾನು ಕೂಡ ಪರಿವರ್ತನೆ ಆಗ್ತೀನಿ, ಬೇರೆಯವ್ರನ್ನ ಮಾಡ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಮ್ಯಾಮ್, ಗ್ರೇಟ್ ಶೇರಿಂಗ್. ನಿಜವಾಗ್ಲೂ ಪರಿವರ್ತನೆ ಇಲ್ಲಿ ಬಂದ್ಮೇಲೆ ಎಲ್ಲರೂ ಪರಿವರ್ತನೆ ಆಗೇ ಆಗ್ತೀವಿ ಅಂತ ಹೇಳಕ್ ಇಷ್ಟಪಡ್ತೇನೆ ಮ್ಯಾಮ್. ಗೋಜಿ ಬಿಡಿ ಗೋಮಿಲಿಯನ್ಸ್ ಮೇಡಮ್. ತೇಜಸ್ವಿನಿ ಮ್ಯಾಮ್, ವೆಲ್ಕಮ್ ಮ್ಯಾಮ್. ಗುಡ್ ಮಾರ್ನಿಂಗ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್ ಅವಕಾಶ ಕೊಟ್ಟಿರೋದಕ್ಕೆ. ಸರ್ ಶೇರ್ ಮಾಡಿ ನಮಗೆ ವಿಡಿಯೋ ಕಾಲಲ್ಲಿ ಮಾತಾಡಿದ್ರು. ತುಂಬಾ ಖುಷಿ ಆಯಿತು ಮ್ಯಾಮ್. ನೆಕ್ಸ್ಟ್ ನಾವು ಆ ಥರ ಎಲ್ಲರೂ ನಮ್ಮ ಟೀಮು ಒಟ್ಟಿಗೆ ಹೋಗಬೇಕು ಅಂತ ಆಸೆ ಇದೆ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ತೇಜಸ್ವಿನಿ ಮ್ಯಾಮ್, ಗ್ರೇಟ್ ಶೇರಿಂಗ್. ನೀವು ಪ್ರತಿಯೊಂದು ಕಲಿಸ್ಕೊತಾ ಕಲಿತಾ ಇದ್ದೀರಾ, ಬೇರೆಯವ್ರಿಗೆಲ್ಲ ಅಳವಡಿಸ್ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಮ್ಯಾಮ್. ಗೋಜಿ ಬಿಡಿ ಗೋಮಿಲಿಯನ್ಸ್ ಮೇಡಮ್. ನೆಕ್ಸ್ಟ್ ಯಾರು ಶೇರ್ ಮಾಡ್ತೀರಾ? ಗುಡ್ ಮೋದಿ ಕೇರ್ ಮಾರ್ನಿಂಗ್ ಮೇಡಮ್. ಗುಡ್ ಮೋದಿ ಕೇರ್ ಮಾರ್ನಿಂಗ್ ನಾಗರತ್ನ ಮೇಡಮ್, ವೆಲ್ಕಮ್ ಮ್ಯಾಮ್. ತುಂಬಾ ಚೆನ್ನಾಗಿ MC ಮಾಡ್ತಾ ಇದ್ದೀರಾ, ಖುಷಿ ಆಗುತ್ತೆ. ಇವತ್ತು ಸುನಿಲ್ ಸರ್ ಕ್ಲಾಸ್ ಕೊಟ್ಟಿದ್ದು ತುಂಬಾ ಚೆನ್ನಾಗಿತ್ತು. ಪರಿವರ್ತನೆ ಮಾಡಿದ್ದು ನಮ್ಗೆ ಏನೇನ್ ಬೇಕು ಅನ್ನೋದನ್ನೆಲ್ಲ ಒಂದೊಂದೇ ಬಿಡಿಸಿ ಈ ಮೋದಿ ಕೇರ್ ಅಲ್ಲಿ ಬಂದ್ಮೇಲೆ ನಮ್ಗೆ ಏನೇನ್ ಬೇಕು